ಮಾಧ್ಯಮದಲ್ಲಿ ಕ್ಯಾಬಿನೆಟ್ ರೀಶಫಲ್ ವಿಚಾರ ಬಹಳಷ್ಟು ಪ್ರಮುಖವಾಗಿ ಪ್ರಸ್ತಾಪ ಆಗ್ತಾ ಇದೆ. ನಮ್ಮ ಕ್ಯಾಬಿನೆಟ್ನ ಕೆಲವು ಹಿರಿಯ ಸಚಿವರು ಅದರ ಬಗ್ಗೆ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಇದು ಸ್ಪಷ್ಟವಾಗಿ ಸಮಥಿಂಗ್ ಇಸ್ ಇನ್ ಆಫಿಂಗ್ ಅಂತ ಹೇಳಿ ಅನಿಸ್ತದೆ. ಸರ್, ಮತ್ತೆ ಈಗ ಸಚಿವರನ್ನ ಕೆಲವು ಬದಲಾವಣೆ ಮಾಡಬೇಕು ಅನ್ನೋದು, ಈಗ ಸಿಎಂ ಬದಲಾವಣೆ ಮಾಡ್ತಾರೆ ಅಂತ ಅನ್ನೋದು, ಸಚಿವರು ಬದಲಾವಣೆ ಮಾಡ್ತಾರೆ ಅಂತ ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್ ಅವೆಲ್ಲ ನಡೀತಾ ಇದೆ ಸರ್. ಒಂದು ಪಕ್ಷ ಕ್ರಿಯಾಶೀಲವಾಗಿದ್ದರೆ ಪಕ್ಷದ ಸರ್ಕಾರದ ಮಂತ್ರಿಗಳನ್ನು ರಿವ್ಯೂ ಮಾಡೋದು, ಅವಲೋಕನೆ ಮಾಡೋದು, ಅವರ ಪರ್ಫಾರ್ಮೆನ್ಸನ್ನು ಗಮನಿಸೋದು ಸಹಜವಾದ ಪ್ರಕ್ರಿಯೆ. ಆ ಪ್ರಕ್ರಿಯೆ ನಮ್ಮ ಪಕ್ಷದಲ್ಲೂ ನಡೀತದೆ. ಸರ್, ಕೆಲವರು ಹೇಳ್ತಾ ಇದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಮಂತ್ರಿ ಸ್ಥಾನವನ್ನು ತ್ಯಾಗ ಮಾಡ್ತೀವಿ, ಇಲ್ಲಾಂದ್ರೆ ಇಲ್ಲ ಅನ್ನೋದರಲ್ಲಿ ಗೊತ್ತಿಲ್ಲ. ನನಗೇನು ಆ ವಿಷಯದಲ್ಲಿ ಏನೂ ಗೊತ್ತಿಲ್ಲ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ನೀವೇನಾದರೂ ಇಲ್ಲ ಇಲ್ಲದೆ ಇದ್ರೆ ನಾನು ಇಷ್ಟೊತ್ತಿಯಲ್ಲಿ ನಾನು ದೆಹಲಿಗೆ ಹೋಗಿರ್ತಿದ್ದೆ. ಕಲಬುರಗಿ ಸೆಂಟ್ರಲ್ ಜೈಲ್ ಮುಖ್ಯ ಅಧೀಕ್ಷಕರಿಗೆ ಕಾರ್ ಬ್ಲಾಸ್ಟ್ ಮಾಡೋದಾಗಿ ಬೆದರಿಕೆ ಕರೆ ಬಂದಿದೆ ಸರ್. ಈಗಷ್ಟೇ ವರ್ಗಾವಣೆ ಆಗಿದ್ದು 1 ತಿಂಗಳು ಹಿಂದೆ. ಗೃಹ ಇಲಾಖೆ ಸೂಕ್ತವಾದ ಎಚ್ಚರಿಕೆಯನ್ನು ಆ ವಿಚಾರದಲ್ಲಿ ತೆಗೆದುಕೊಳ್ತಾರೆ. ಮಾಧ್ಯಮದಲ್ಲಿ ಕ್ಯಾಬಿನೆಟ್ ರೀಶಫಲ್ ವಿಚಾರ ಬಹಳಷ್ಟು ಪ್ರಮುಖವಾಗಿ ಪ್ರಸ್ತಾಪ ಆಗ್ತಾ ಇದೆ. ನಮ್ಮ ಕ್ಯಾಬಿನೆಟ್ನ ಕೆಲವು ಹಿರಿಯ ಸಚಿವರು ಅದರ ಬಗ್ಗೆ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಇದು ಸ್ಪಷ್ಟವಾಗಿ ಸಮಥಿಂಗ್ ಇಸ್ ಇನ್ ಆಫಿಂಗ್ ಅಂತ ಹೇಳಿ ಅನಿಸ್ತದೆ. ಸರ್, ಮತ್ತೆ ಈಗ ಸಚಿವರನ್ನ ಕೆಲವು ಬದಲಾವಣೆ ಮಾಡಬೇಕು ಅನ್ನೋದು, ಈಗ ಸಿಎಂ ಬದಲಾವಣೆ ಮಾಡ್ತಾರೆ ಅಂತ ಅನ್ನೋದು, ಸಚಿವರು ಬದಲಾವಣೆ ಮಾಡ್ತಾರೆ ಅಂತ ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್ ಅವೆಲ್ಲ ನಡೀತಾ ಇದೆ ಸರ್. ಒಂದು ಪಕ್ಷ ಕ್ರಿಯಾಶೀಲವಾಗಿದ್ದರೆ ಪಕ್ಷದ ಸರ್ಕಾರದ ಮಂತ್ರಿಗಳನ್ನು ರಿವ್ಯೂ ಮಾಡೋದು, ಅವಲೋಕನೆ ಮಾಡೋದು, ಅವರ ಪರ್ಫಾರ್ಮೆನ್ಸನ್ನು ಗಮನಿಸೋದು ಸಹಜವಾದ ಪ್ರಕ್ರಿಯೆ. ಆ ಪ್ರಕ್ರಿಯೆ ನಮ್ಮ ಪಕ್ಷದಲ್ಲೂ ನಡೀತದೆ. ಸರ್, ಕೆಲವರು ಹೇಳ್ತಾ ಇದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಮಂತ್ರಿ ಸ್ಥಾನವನ್ನು ತ್ಯಾಗ ಮಾಡ್ತೀವಿ, ಇಲ್ಲಾಂದ್ರೆ ಇಲ್ಲ ಅನ್ನೋದರಲ್ಲಿ ಗೊತ್ತಿಲ್ಲ. ನನಗೇನು ಆ ವಿಷಯದಲ್ಲಿ ಏನೂ ಗೊತ್ತಿಲ್ಲ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ನೀವೇನಾದರೂ ಇಲ್ಲ ಇಲ್ಲದೆ ಇದ್ರೆ ನಾನು ಇಷ್ಟೊತ್ತಿಯಲ್ಲಿ ನಾನು ದೆಹಲಿಗೆ ಹೋಗಿರ್ತಿದ್ದೆ. ಕಲಬುರಗಿ ಸೆಂಟ್ರಲ್ ಜೈಲ್ ಮುಖ್ಯ ಅಧೀಕ್ಷಕರಿಗೆ ಕಾರ್ ಬ್ಲಾಸ್ಟ್ ಮಾಡೋದಾಗಿ ಬೆದರಿಕೆ ಕರೆ ಬಂದಿದೆ ಸರ್. ಈಗಷ್ಟೇ ವರ್ಗಾವಣೆ ಆಗಿದ್ದು 1 ತಿಂಗಳು ಹಿಂದೆ. ಗೃಹ ಇಲಾಖೆ ಸೂಕ್ತವಾದ ಎಚ್ಚರಿಕೆಯನ್ನು ಆ ವಿಚಾರದಲ್ಲಿ ತೆಗೆದುಕೊಳ್ತಾರೆ.